ನೀವು ಈಗ ಬಹಳಷ್ಟು ವಿಭಿನ್ನತೆಗಳಿಗೆ ಪ್ರಥಮಗಳಿಗೆ ನೀವು ಇಲ್ಲಿ ಮಠ ಕಾರಣ ಹಾಗೇನಿಲ್ಲ, ಯಾರೋ ಸಹಾಯ ಮಾಡ್ಲಿಕ್ಕೆ ಬರ್ತಾರೆ. ಒಬ್ರು ಚಂದುಶೇಟ್ ಜೈನ್ ಅಂತ ನಮ್ಮಲ್ಲಿ ಕೊಲ್ಲಾಪುರದಲ್ಲಿದ್ದಾರೆ, ಚಂದುಶೇಟ್ ಚೌಹಾಣ್ ಅಂತ, ಅವರು ಜೈನ್ ಕಮ್ಯುನಿಟಿ ಅವರು ಸ್ವಾಮೀಜಿ ನಾನು ಏನಾದರೂ ಮಾಡಬೇಕು ಅಂತ ಇಚ್ಛೆ ಇದೆ, ಏನು ಮಾಡಲಿ ಅಂತ ಕೇಳಿದ್ರು. ಗೋಶಾಲೆಗೆ ನೀವು ಸಹಾಯ ಮಾಡ್ಬೋದು ಅಂತ ನಾನು ಹೇಳಿದೆ. ಇಲ್ಲ, ನಾನು ಗೋಶಾಲೆಗೆ ತುಂಬ ಮಾಡಿದ್ದೀನಿ, ಏನಾದರೂ ಹೊಸದು ಮಾಡಬೇಕು ಅಂತ ಮಾಡಿದ್ದೀನಿ, ತಾವು ಸೂಚನೆ ಮಾಡಿ. ನಾನು ಹೇಳಿದೆ ಶ್ವಾನ ಶಾಲೆ ಮಾಡೋಣ. ಅವರು ಮಾಡ್ತಾ 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 ಒಂದು 25 ಲಕ್ಷನೋ ಎಷ್ಟೋ ಅವ್ರು ಕೊಟ್ಟರು. ಮುಂದೆ ಮತ್ತೆ ನಾನೊಂದು 30 ಲಕ್ಷ ಅದರಲ್ಲಿ ಹಾಕಿ ಇದನ್ನು ಪೂರ್ತಿಗೊಳಿಸಿದೆ. ಆ ನಂತರ ಅವ್ರು ಕೊಟ್ಟು ಒಂದು ಸಾರಿ ಹೋಗ್ಬಿಟ್ರು. ಈಗ ಮೇಂಟೈನ್ ಮಾಡ್ಬೇಕಲ್ಲ, ಮೇಂಟೈನ್ಗಾಗಿ ಮತ್ತೆ ನಾವು ಈ ನಾಯಿಗಳನ್ನು ತರೋದು, ಅವುಗಳ ಬ್ರೀಡಿಂಗ್ ಮಾಡೋದು, ಇನ್ನೂ ಸ್ವಲ್ಪ ಯಾಕೆ ಇನ್ನೊಂದಿಷ್ಟು ದಿವಸ ಹೋದರೆ ಈ ಅವುಗಳಿಂದನೇ ಇದೆಲ್ಲ ನಡೆಯುತ್ತೆ. ಹಾಗಾಗುತ್ತೆ. ಅಂದ್ರೆ ಒಂದು ದೂರದೃಷ್ಟಿ ಇರ್ಬೇಕಲ್ಲ, ಇರ್ಬೇಕು. ಎಲ್ಲವೂ ಯೂನಿಟ್ ಸೆಲ್ಫ್ ಸಸ್ಟೈನ್ ಆಗ್ಬೇಕು ಅಂದ್ರೆ ಬಹಳ ದಿವಸ ತಡೀತವೆ. ಏನಾಗುತ್ತೆ, ಯಾವುದೇ ಸಂಸ್ಥೆ ವ್ಯಕ್ತಿ ಕೇಂದ್ರಿತವಾಗಿದ್ರೆ ಅದು ಬಹಳ ದಿವಸ ಬದುಕೋದಿಲ್ಲ. ಅದು ವ್ಯವಸ್ಥಾ ಕೇಂದ್ರಿತ ಆಗಬೇಕು, ಸೆಂಟ್ರಲ್ ಬೇಸ್ ಸಿಸ್ಟಮ್ ಬೇಸ್ ಆಗಬೇಕು. ಆ ಸಿಸ್ಟಮನ್ನು ನಾವು ಸೆಲ್ಫ್ ಸಸ್ಟೈನ್ ಆಗುವಂತೆ ಮಾಡಿಟ್ಬಿಟ್ಟಿವಿ ಅಂದ್ರೆ ತಲಾಂತರಗಳಲ್ಲಿ ಇದು ನಡ್ಕೊಂಡು ಹೋಗುತ್ತೆ, ಆ ವಿಸ್ತಾರನೂ ಆಗುತ್ತೆ. ಸ್ವಾಮೀಜಿ, ನಿಮ್ಮ ಗುರುಗಳು ಏನೆಲ್ಲ ಹೇಳಿದ್ರು ನಿಮ್ಗೆ, ಏನೇನು ಮಾಡ್ಬೇಕು ಮಾಡಬಾರ್ದು ಅನ್ನೋದನ್ನ ಶೇರ್ ಏನಿಲ್ಲ ಅಂಥದ್ದೇನು ಗುರುಗಳು, ನಮ್ಮ ಗುರುಗಳು 100ಕ್ಕೆ 100 ಅಧ್ಯಾತ್ಮ, ಅದನ್ನ ಬಿಟ್ಟು ಬೇರೆ ಏನನ್ನು ಹೇಳ್ತಿರ್ಲಿಲ್ಲ. ಇಲ್ಲ, ಇದು ಅಧ್ಯಾತ್ಮವೇ ಅಲ್ಲ, ಇದು ಅಧ್ಯಾತ್ಮನೇ. ಅವ್ರಿಗೆ ಈ ಪ್ರವಚನ ಕೀರ್ತನೆಗಳು ಇದರಲ್ಲಿ ಆಸಕ್ತಿ ಇತ್ತು. ಆಮೇಲೆ ವೃದ್ಧಾಶ್ರಮವನ್ನು ಮಾಡಿದ್ರು ನಮ್ಮ ಗುರುಗಳು ಆ ಕಾಲದಲ್ಲಿ. ಅದು ಸರಿಯಾಗಿ ನಡಿಲಿಕ್ಕೆ ಆಗ್ಲಿಲ್ಲ, ಆಮೇಲೆ ಬಂದಿತ್ತು. ಆಮೇಲೆ ಒಂದು ಸ್ಕೂಲ್ ಮಾಡಿದ್ರು ಮೊದಲು, ಒಂದು ಇಂಗ್ಲಿಷ್ ಮೀಡಿಯಂ ಸ್ಕೂಲು. ಅದು ನಾನು ಬರೋದಕ್ಕಿಂತ ಮುಂಚೆ ಕ್ಲೋಸ್ ಆಗಿತ್ತು. ಆನಂತರ ನಾವು ಒಂದೊಂದೊಂದೊಂದಾಗಿ ಗುರುಗಳಿಗೆ ಮಾತಾಡ್ತಾ ಇರುವಾಗ ಅವಾಗ ಇಂಥ ಜನರನ್ನ ಯಾರಾದರೂ ಕಾಯಿಲೆ ಬಿದ್ದಾಗ ನೋಡ್ಲಿಕ್ಕೆ ಹೋಗ್ತಿದ್ರು. ಹೋದಾಗ ಎಷ್ಟು ಖರ್ಚಾಯ್ತು ಏನಾಯ್ತು ಅಂತ ಕೇಳಿದಾಗ ಅವ್ರು ತುಂಬ ಗೋಳಾಡ್ತಿದ್ರು. ಎಮ್ಮೆ ಮಾರಿದೀವಿ, ಹಸು ಮಾರಿದೀವಿ, ಆಮೇಲೆ ಈ ಹೊಲ ಮಾರಿದೀವಿ. ಅವಾಗ ಅವ್ರು ಅಂತಿದ್ರು, ನಾವು ಇವ್ರಿಗೇನು ಮಾಡ್ಲಿಕ್ಕೆ ಆಗ್ತಿಲ್ವಲ್ಲ ಅಂತ. ಅದಕ್ಕಾಗಿ ನಾನು ನಮ್ಮ ಗುರುಗಳು ಹೋದ ನಂತರನ ಅವರ ಈ ಹಳಹಳಿಕೆಯಿಂದಾಗಿ ಒಂದು ಹಾಸ್ಪಿಟ್ಲ್ ಮಾಡಿದೆ. ಅದರಿಂದ ಒಳ್ಳೇದಾಯ್ತು. ಒಂದು ಇಲ್ಲಿ ನಮ್ಮಲ್ಲಿ 2 ಮಿಷನರಿ ಹಾಸ್ಪಿಟಲ್ ನಡೀತಿದ್ದು ಕೊಲ್ಲಾಪುರದಲ್ಲಿ, ತುಂಬ ಚೆನ್ನಾಗಿ ನಡೀತಿದ್ದು. ಅಂದರೆ ಜನ ಪ್ರಾಣ ಕಳ್ಕೊಳ್ಳೋದಕ್ಕಿಂತಲೂ ಮತ್ತೊಂದು ಧರ್ಮದಲ್ಲಿ ಹೋಗಿ ಆದರೂ ಉಳಿಸ್ಕೊಳ್ಳೋಣ ಅನ್ನೋದು ಸ್ವಾಭಾವಿಕ. ಅದಕ್ಕಾಗಿ ಮತಾಂತರ ಮಾಡ್ತಿದ್ರು, ಆರೋಗ್ಯ ಪಡ್ಕೊಳ್ತಿದ್ರು. ಅಂದರೆ ನಾವು ಬರೇ ಬೇರೆಯವ್ರಿಗೆ ಬೈತೀವಿ, ನಾವೇನು ಮಾಡಬಾರ್ದೇನೋ ಅಂತ, ಅದು ಒಂದು ಇದು ಇತ್ತು ಉದ್ದೇಶ. ಈಗ ನಾವು ಹಾಸ್ಪಿಟ್ಲ್ ಮಾಡಿದ ನಂತರ ಅವು 2 ಹಾಸ್ಪಿಟ್ಲ್ ಕ್ಲೋಸ್ ಆದವು. ಅಂದರೆ ಮತಾಂತರ ಕಡಿಮೆ ಆಯಿತು. ಹಾಗೂ ಸಹಿತ ನಾವು ನಮ್ಮ ಮಠದಲ್ಲಿ ಪ್ರತಿ ತಿಂಗಳ ಯಾರು ಒತ್ತಾಯದಿಂದಲ್ಲ, ಯಾರು ಹೋಗಿದ್ದಾರೆ ಬೇರೆ ಧರ್ಮಕ್ಕೆ ಅವ್ರನ್ನ ಮರಳಿ ಕರ್ಕೊಂಡು ಬರ್ತೀವಿ. ಘರ್ ವಾಪಸಿ ಮರಳಿ ಮನೆಗೆ. ಸುಮಾರು 25,000 ಪರಿವಾರಗಳು ಇವತ್ತಿನವರೆಗೆ ಮರಳಿ ಬಂದು ಪ್ರತಿ 2 ತಿಂಗಳು 3 ತಿಂಗಳಿಗೆ ಒಂದು 50-100 ಪರಿವಾರಗಳು 1000 ಬಂದೇ ಬರ್ತಿರ್ತಾವೆ ವರ್ಷ. ಯಾಕೆ ಹಂಗೆ ಆಗ್ತಿದೆ ಸ್ವಾಮೀಜಿ? ಅಂದ್ರೆ ಯಾಕೆ ಅಷ್ಟೊಂದು ಮತಾಂತರ? ಕೆಲವೊಂದು ತಪ್ಪು ತಿಳುವಳಿಕೆಯಿಂದ ಹೋಗಿರ್ತಾರೆ, ಇನ್ನು ಕೆಲವು ಜನರು ತಮ್ಮ ಅನಿವಾರ್ಯತೆಗಾಗಿ ಹೋಗಿರ್ತಾರೆ, ಇನ್ನು ಕೆಲವು ಜನರು ಅವ್ರ ಚಮತ್ಕಾರಗಳಿಗೆ ಇದು ಆಗಿ ಹೋಗಿರ್ತಾರೆ, ಆಕರ್ಷಿತರಾಗಿ ಹೋಗಿರ್ತಾರೆ. ಇನ್ನು ಕೆಲವು ಜನರನ್ನ ಭ್ರಮಿತರನ್ನಾಗಿ ಮಾಡಿ ಹಿಂದೂ ದೇವತೆಗಳ ಏನೂ ಇಲ್ಲ, ನಮ್ಮ ದೇವರು ತುಂಬ ಶಕ್ತಿವಂತ, ಹಾಗೆ ಹೀಗೆ ಹೇಳಿ ಮಾಡಿಸಿರ್ತಾರೆ ಏನೇನೋ. ಅದರಿಂದ ಅವ್ರಿಗೆ ಸರಿಯಾಗಿ ತಿಳುವಳಿಕೆ ಕೊಟ್ಟರೆ ಅವ್ರು ಮರಳಿ ಮನೆಗೆ ಬರ್ತಾರೆ. ಆಮೇಲೆ ಬಂದವರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ, ನೀವು ಬಂದರೆ ಆಗಲಿಲ್ಲಪ್ಪ, ನಿಮ್ಮ ಸಂಬಂಧಿಕರು ಎಲ್ಲರನ್ನೂ ಕರ್ಕೊಂಡು ಬರಬೇಕು ಅಂತ. ಅವರು ಪ್ರತಿಜ್ಞೆ ಮಾಡ್ತಾರೆ, ಸ್ವಾಮೀಜಿ ನಾನು 3 ತಿಂಗಳಲ್ಲಿ 2 ಪರಿವಾರಗಳನ್ನು ನನ್ನ ಜೊತೆ ನಮ್ಮ ಸಂಬಂಧಿಕರನ್ನು ಕರ್ಕೊಂಡು ಬರ್ತೀನಿ ಅಂತ. ಬಂದವರೆಲ್ಲ ಹೀಗೆ ಮಾಡ್ತಾ ಇರ್ತಾರೆ ಸ್ವಾಮೀಜಿ. ಆಮೇಲೆ ಅವ್ರ ಜೀವನ ಕಟ್ಕೊಳ್ಳೋಕೆ ಸುಲಭ ಆಗುತ್ತಾ? ತುಂಬ ಸುಲಭ ಆಗುತ್ತೆ. ಈಗ ಒಬ್ಬರನ್ನ ನಂಬ್ಕೊಂಡು ಹೋಗಿರ್ತಾರೆ, ಅವರೊಂದಿಷ್ಟು ಸಮಯ ಕಳೆದಿರ್ತಾರೆ, ಮತ್ತೆ ವಾಪಸ್ ಇಲ್ಲಿ ಬಂದ್ಮೇಲೆ ಅವ್ರ ಜೀವನದ ಕಥೆ ಏನೂ ಇಲ್ಲ, ತುಂಬ ಚೆನ್ನಾಗಿರ್ತಾರೆ. ಅವ್ರದ್ದು ಕಮ್ಯುನಿಟಿ ಇದ್ದೇ ಇರುತ್ತೆ. ಆಮೇಲೆ ನಾವು ಹೇಳ್ತೀವಿ, ಈ ಮಠ ನಿಮ್ಮದು,
ನನಗೆ ಎಷ್ಟು ಅಧಿಕಾರ ಇದೆ ಅದಕ್ಕಿಂತ ಹೆಚ್ಚು ಅಧಿಕಾರ ನಿಮಗಿದೆ. ನಾನೊಬ್ಬ ಕಸ್ಟೋಡಿಯನ್ನು. ಇದು ಸಮಾಜದ ಆಸ್ತಿ. ಸಮಾಜ ಅಂದ್ರೆ ಯಾವುದೇ ಒಂದು ಜಾತಿ ಅಥವಾ ಜಾತ್ಯತೀತ ಇದಕ್ಕಿಲ್ಲ. ನಮ್ದು ಮಠ ಜಾತ್ಯತೀತ ಮಠ. ಇಲ್ಲಿ ಸುಮಾರು 30-40% ದಲಿತರು ನಮ್ಮ ಮಠದ ಶಿಷ್ಯರು. ಬರೀ ಇದಕ್ಕಂತಲ್ಲ, ಮ್ಯಾನೇಜ್ಮೆಂಟ್ ನಲ್ಲಿಯೂ ಸಹಿತ. ಬರೀ ಸೇವೆಗೆ ಮಾತ್ರ ಅಲ್ಲ, ಮ್ಯಾನೇಜ್ಮೆಂಟ್. ಈಗ ತಾವು ನೋಡಿದ್ರೆ ನಮ್ಮ ಮಠದಲ್ಲಿ ನಾನು ಹೇಳ್ತಿರ್ತೀನಿ, ಚೀಫ್ ಆಫೀಸರ್ ಏನಿದ್ದಾರೆ ಅಡ್ಮಿನಿಸ್ಟ್ರೇಟಿವ್, ಅವರು ಒಡ್ರು ಗುಂಡೋಪಂತ್ ಒಡ್ಡರ್ ಅಂತ, ಅವ್ರು ರಿಟೈರ್ ಇಂಜಿನಿಯರ್. ಈಗ 15-20 ವರ್ಷದಿಂದಲೂ ಸೇವೆ ಅಂತ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಬ್ರು IAS ಆಫೀಸರ್ ಇದ್ದಾರೆ, ಅವ್ರು ಮಾದಿಗ ಸಮುದಾಯದವರು. ಅವರು ಗಂಡ ಹೆಂಡತಿ ರಿಟೈರ್ ಆದ ಮರುದಿವ್ಸನೇ ಅವರು ಈ ಖಾದಿ ಬೋರ್ಡ್ನಲ್ಲಿ ಜಾಯಿಂಟ್ ಡೈರೆಕ್ಟರ್ ಆಗಿದ್ದರು ದಿಲ್ಲಿಗೆ. ಈಗ ಬಂದು ಅವ್ರು ಸೇವೆ ಮಾಡ್ತಾ ಇದ್ದಾರೆ ಎಷ್ಟೋ ವರ್ಷ ಆಯ್ತು. ಆಮೇಲೆ ನಮ್ಮ ಹಾಸ್ಪಿಟ್ಲ್ ಆಗಲಿ ಉಳಿದ ಎಲ್ಲ ಆ್ಯಕ್ಟಿವಿಟಿಯಲ್ಲಿ ಅವ್ರ ದೊಡ್ಡ ಸರ್ವಜನಾಂಗದ ಶಾಂತಿಯ ತೋಟ ಎಲ್ಲದರಲ್ಲಿ ಯೋಗದಾನ ಇದೆ ಎಲ್ರದ್ದು. ಹೀಗೆ ಅಂತೇಳಿ ನಮ್ಮಲ್ಲಿ ಭೋಜನ ಮಾಡುವಲ್ಲಿ ಆಗಲಿ, ಪಂಕ್ತಿ ಭೇದ ಏನೂ ಇಲ್ಲ. ಕಾರ್ಯಕ್ರಮಗಳಲ್ಲಿ ಆಗಲಿ ಇವ್ರ ಕೈಯಲ್ಲಿ ಎಷ್ಟಿಲ್ಲ, ಅದಕ್ಕಿಂತ ಹೆಚ್ಚು ಕಾರವಾರ ಅವ್ರ ಕೈಯಲ್ಲಿ. ಅಲ್ಲ ಸ್ವಾಮೀಜಿ, ಇದೆಲ್ಲದ್ರ ನಡುವೆ ಈ ಮಡಿ ಮೈಲಿಗೆ ಏನು ಮಹತ್ವ ಇಲ್ಲ ಅಂತೀರಾ? ಸ್ವಚ್ಛತೆ ಬೇಕು ಅಷ್ಟೇ. ಈಗೆಲ್ಲ ಏನೂ ಅರ್ಥ ಇಲ್ಲ. ಈಗ ನಾವು ದೂರ ನಿಲ್ಲು ಅಂತ ಹೇಳೋದು, ಇಷ್ಟಡಿ ದೂರ ಇರಿ, ಸ್ವಾಮೀಜಿಗಳು ಬರ್ತಾರೆ ಅಂತೆಲ್ಲ, ಅದು ಯಾಕೋ ಸರಿ ಅಲ್ಲ ಅಂತ ನನಗನ್ಸ. ಯಾಕಂದ್ರೆ ನಮ್ಮ ಶರೀರನೂ ಆಗಿದ್ದಾದ್ರಿಂದಾನೆ, ಅವ್ರ ಶರೀರನೂ ಆಗಿದ್ದಾದ್ರಿಂದ ಒಂದ್ ವೇಳೆ ಒಬ್ಬ ಕೆಟ್ಟ ವ್ಯಕ್ತಿ ಅಥವಾ ಯಾರಿಗೆ ಇವರು ಮೈಲಿಗೆ ಇದ್ದಂಥ ವ್ಯಕ್ತಿ ಅಂತ ಹೇಳ್ತಾರಲ್ಲ, ಆ ಮನುಷ್ಯ ಮುಟ್ಟಿದ್ರೆ ನನ್ನ ಮಡಿ ಕೆಡ್ತಿತ್ತು ಅಂದ್ರೆ ನನಗಿಂತಲೂ ಅವನೇ ಶ್ರೇಷ್ಠ. ನೀವು ಪವಿತ್ರರಾಗಿದ್ದವ್ರು ಅವ್ರನ್ನ ಮುಟ್ಟಿದ್ರೆ ಅವರು ಪವಿತ್ರ ಆಗಿ ಹೋಗ್ಬೇಕಾಗಿತ್ತು. ಅಂತ ಸಾಮರ್ಥ್ಯ ನಿಮ್ಮಲ್ಲಿ ಇರಬೇಕು. ಅದನ್ನ ಬಿಟ್ಟು ಒಬ್ಬನಿಗೆ ಯಾವನಿಗೋ ಕೆಟ್ಟ ವ್ಯಕ್ತಿ ಅಂತ ಕರಿತೀರಿ, ಅವ ಮುಟ್ಟಿದ್ರೆ ನೀವು ಕೆಡ್ತಿದ್ರಿ ಅಂದ್ರೆ ನಿಮ್ಗಿಂತಲೂ ಅವನು ಶ್ರೇಷ್ಠ ಯಾವಾಗ. ಅಲ್ಲ, ಸಾಮಾನ್ಯವಾಗಿ ಈ ಋಣಾತ್ಮಕ ಯೋಚನೆಗಳು ಬಲಯುತವಾಗಿರ್ತವೆ ಅಂತ ಹೇಳ್ತಾರೆ. ಕೆಲವು ಜನರು ಅವನ್ನ ರೂಢಿಸ್ಕೊಂಡು ಬಂದಿರ್ತಾರೆ, ರೂಢಿಯಿಂದಾಗಿ ಹಾಗೆ ಆಗ್ತಾವಷ್ಟೇ. ಸ್ವಾಮೀಜಿ ಇದನ್ನ ಹಾಕೊಳ್ಳಲ್ವಾ, ಏನು ವೃಕ್ಷದ ಆವಿ ಇವೆ ಅವನು ಹಾಕೊಳ್ತಾರೆ. ಎಲ್ಲ ಜನರು ನಮಸ್ಕಾರ ಅದು ಮಾಡ್ತಿದ್ರು ಅಂದ್ರೆ ಕಟ್ಟಿಗೆ. ಅದ್ರ ಮಹತ್ವ ಏನು ಸ್ವಾಮೀಜಿ? ಕಟ್ಟಿಗೆ ಪಾದರಕ್ಷೆಗಳನ್ನು ಬಳಸೋದು ಸ್ವಲ್ಪ ನೋಡಿ, ಈ ಬೆರಳುಗಳಲ್ಲಿ ಹಿಡಿಯೋದ್ರಿಂದ ಇದು ಬ್ರಹ್ಮಚರ್ಯ ಪಾಲನೆಗೆ ಸಹಾಯ ಆಗುತ್ತೆ. ಹೌದು ಸ್ವಾಮೀಜಿ, ಅದು ಒಂದಿದೆ. ಆಮೇಲೆ ಅರ್ಥಿಂಗ್ ಆಗ್ಬಿಡೋದಿಲ್ಲ ಅನ್ನೋ ದೃಷ್ಟಿಯಿಂದ. ಅರ್ಥಿಂಗ್ ಆದ್ರೆ ಸ್ವಲ್ಪ ಕಷ್ಟ ಅಲ್ಲ ಅದು ಓಡಾಡೋದು. ಅಭ್ಯಾಸ ಆಯ್ತು ಅಂದ್ರೆ ನಾನೀಗ 5-5 ಕಿಲೋಮೀಟರ್ ಹಾಕೊಂಡು ಓಡಾಡ್ತೇನೆ, ಹಾಗೇನು ತೊಂದರೆ ಇಲ್ಲ. ಅಭ್ಯಾಸ ಆಗ್ಬೇಕಷ್ಟೇ. ಮೊದಲು ಬ್ರಹ್ಮಚರ್ಯ ಪಾಲನೆಗೆ ಸ್ವಲ್ಪ ಸಹಾಯಕವಾಗುತ್ತೆ ಅಂತ. ಆಮೇಲೆ ನಮ್ಮ ದೇಶದಲ್ಲಿ ಎಲ್ಲರೂ ಅವನ್ನೇ ಬಳಸ್ತಿದ್ರು ಒಂದು ಕಾಲಕ್ಕೆ. ಇವತ್ತು ಸಹಿತ ಯುರೋಪಿಯನ್ ಕಂಟ್ರಿಗಳಲ್ಲಿ ಅವನ್ನೇ ಬಳಸ್ತಾ ಇರೋದು ಮನೆಯಲ್ಲಿ ಒಳಗಡೆ. ಈಗ ಬ್ರಹ್ಮಚರ್ಯ ಪಾಲನೆ ಮಾಡ್ಬೇಕು ಅಂತ ಬಹಳಷ್ಟು ಆಸಕ್ತರು ಇರ್ತಾರೆ. ಅಂಥವರಿಗೆ ಏನ್ ಕಿವಿ ಮಾತು ನಿಮ್ದು? ಬ್ರಹ್ಮಚರ್ಯ ಪಾಲನೆ ಮಾಡುವವರು ತಮ್ಮ ಸಕಲೇಂದ್ರಿಯಗಳನ್ನ, ಸರ್ವ ಇಂದ್ರಿಯಗಳನ್ನ ನಿಗ್ರಹದಲ್ಲಿ ಇಟ್ಕೊಳ್ಬೇಕು. ಬರೀ ಬ್ರಹ್ಮಚರ್ಯ ಪಾಲನೆ ಒಂದೇ ಇಂದ್ರಿಯಕ್ಕೆ ಸಂಬಂಧಪಟ್ಟದ್ದಲ್ಲ. ಕಣ್ಣು ಸಹಿತ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು, ಕಿವಿನೂ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು, ಮೂಗು ಬ್ರಹ್ಮಚರ್ಯ ಪಾಲನೆ ಮಾಡಬೇಕು, ತ್ವಚೆಯೂ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು, ಬಾಯಿನೂ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ಅಂದಾಗಲೇ ಅದು ನಿಜವಾದ ಬ್ರಹ್ಮಚರ್ಯ ಆಗೋದು. ಇವತ್ತಿನ ಸಮಾಜದಲ್ಲಿ ಸಾಧ್ಯ ಆಗ್ತಾ ಇದೆಯಾ? ಯಾಕಾಗೋದಿಲ್ಲ. ಮನಸ್ಸು ಮಾಡಿದ್ರೆ ಏನ್ ಬೇಕಾದಾಗತ್ತೆ, ಮನಸ್ಸು ಮಾಡದೇ ಇದ್ರೆ ಏನೂ ಆಗೋದಿಲ್ಲ. ಎಲ್ಲಿ ಒಯ್ದಿಟ್ರು ಏನೂ ಆಗೋದಿಲ್ಲ. ಅಂದ್ರೆ ಅದಕ್ಕೊಂದು ಪರಿಸರ, ಶಿಕ್ಷಣ, ಒಂದಿಷ್ಟು ಜ್ಞಾನ ವೃದ್ಧಿಗೆ ಬೇಕಾದಂತ ವ್ಯವಸ್ಥೆ, ವಾತಾವರಣ ಇರಬೇಕು, ಇಲ್ಲ ಅಂತಿಲ್ಲ. ಆ ವಾತಾವರಣನ ನಾವೇ ನಿರ್ಮಿಸ್ಕೊಳ್ಬೇಕಾಗುತ್ತೆ. ವಾತಾವರಣವನ್ನ ಯಾರು ನಮ್ಗಾಗಿ ನಿರ್ಮಾಣ ಮಾಡಿ ಕೊಡೋದಿಲ್ಲ. ಇವತ್ತು ನಮ್ಮ ದೇಶದಲ್ಲಿ ಜನಸಂಖ್ಯೆ ತುಂಬಾ ಜಾಸ್ತಿ ಆಗಿದೆ, ಅದ್ರ ಬಗ್ಗೆ ತಮ್ಮ ನಿಲುವೇನು? ಜನಸಂಖ್ಯೆ ಹೆಚ್ಚಾಯ್ತು ಅಂತಂದ್ರೆ ಪರಾವಲಂಬಿತ್ವ ಬರುವ ಸಾಧ್ಯತೆ ಇದೆ. ಜನಸಂಖ್ಯೆ ಹೆಚ್ಚಾಯ್ತು ಅಂತಂದ್ರೆ ಸಮಸ್ಯೆಗಳು ಮಾನಸಿಕ. ಈಗ ನೋಡು, ಒಂದು ಕೋಣೆಯಲ್ಲಿ ಒಬ್ರಿದ್ರೆ ಹೇಗೆ ಅಥವಾ ಇಬ್ರಿದ್ರೆ ಹೇಗೆ, ಅದೇ ಕೋಣೆಯಲ್ಲಿ ಒಂದು 20 ಜನ ಹೋಗಿದ್ರು ಅಂದ್ರೆ ಸಮಸ್ಯೆಗಳು ನಿರ್ಮಾಣ ಆಗ್ತಾವು. ಹಾಗೆ ಭೌತಿಕ ಸಮಸ್ಯೆಗಳು ಮತ್ತು ಆರ್ಥಿಕ ಸಮಸ್ಯೆ, ಬೌದ್ಧಿಕ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು ಎಲ್ಲವೂ ನಿರ್ಮಾಣ ಆಗ್ತಾವೆ. ಆರೋಗ್ಯದ ಸಮಸ್ಯೆಗಳು ನಿರ್ಮಾಣ ಆಗ್ತವೆ.
ಅದಕ್ಕೆ ನಿಯಂತ್ರಣದಲ್ಲಿದ್ದರೆ ಒಳ್ಳೆಯದು, ಆದರೆ ಅದು ಸಂತುಲಿತವಾಗಿರಬೇಕು. ಈಗ ನಾವು ತಿಳುವಳಿಕೆ ಉಳ್ಳವರು ನಮ್ಮ ಸಂಖ್ಯೆ ನಿಯಂತ್ರಣ ಮಾಡಿದೀವಿ, ಮತ್ತೊಂದು ಧರ್ಮದವರು ತಮ್ಮ ಸಂಖ್ಯೆ ಹೆಚ್ಚು ಮಾಡಿಕೊಂಡು ನಮ್ಮನ್ನು ತುಳಿಲಿಕ್ಕೆ ಆರಂಭ ಮಾಡಿದರು ಅಂದರೆ ಅದು ತುಂಬ ಕಷ್ಟ ಆಗುತ್ತೆ. ಆದ್ದರಿಂದ ಎಲ್ಲರಿಗಾಗಿ ಸಮಾನ ನಾಗರಿಕ ಸಂಹಿತೆ ಅಂತೇನಿದೆ ಅದು ಬರಬೇಕು, ಯೂನಿಫಾರ್ಮ್ ಕೂಡ ಬರಬೇಕು. ಅಂದರೆ ಅದು ತುಂಬ ಕಷ್ಟ ಇದೆ ಅಂತೀರಾ ಸ್ವಾಮೀಜಿ? ಏನು ಕಷ್ಟ ಇಲ್ಲ, ಅಲ್ಲ ಅದಕ್ಕೆ ವಿರೋಧಗಳು ವ್ಯಕ್ತವಾಗ್ತಿದ್ದಾವಲ್ಲ? ವಿರೋಧ ಎಲ್ಲದಕ್ಕೂ ವ್ಯಕ್ತ ಆಗ್ತಾ ಇರುತ್ತೆ, ಅಲ್ಲ ಯಾವುದಕ್ಕಾಗೋದಿಲ್ಲ ವಿರೋಧ, ಎಲ್ಲದಕ್ಕೂ ವಿರೋಧ ಆಗ್ತಾರೆ. ಅದರಲ್ಲಿಯೂ ನಮ್ಮ ದೇಶ ಅಂದ್ರೆ ಈ ವಿರೋಧ ಮಾಡೋದಕ್ಕೆ ಹುಟ್ಟಿದ ದೇಶ. ನಿಮಗೆ ಬಹಳ ಅನುಭವ ಆಗಿದೆ ಅನ್ಸುತ್ತೆ ಈ ವಿಚಾರ. ಹಾಗೇನಿಲ್ಲ, ನನಗೆ ವಿರೋಧಿಗಳು ಬಹಳ ಕಡಿಮೆ. ಹೌದು ಸ್ವಾಮೀಜಿ. ವಿವಾದಕ್ಕೆ ಈಗಿದೆ ಒಂದೇ ವಿಷಯ, ಲಿಂಗಾಯತ ವೀರಶೈವ ಇದೆಯಲ್ಲ, ಅದನ್ನ ನಾನು ಬೈದಿದ್ದೇನಲ್ಲ, ಅದನ್ನ ಬಿಟ್ರೆ ನನಗೆ ಶತ್ರುಗಳನ್ನೋರೇ ಯಾರು ಇಲ್ಲ. ಇದರಲ್ಲಿಯೂ ಸಹಿತ ಕೆಲವು ಜನ ಯಾರು ಅಫೆಕ್ಟೆಡ್ ಇದಾರಲ್ಲ ಅವ್ರಿಗೆ ಮಾತ್ರ ತೊಂದರೆ ಆಗ್ತಾ ಇದೆ. ನೀವು ನೋಡ್ರಿ, ಮೊನ್ನೆ ನಮ್ಮ ಜನರು ಈ ಕಮೆಂಟ್ಸ್ ಏನು ಬಂದಿವೆ ಅಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಆ ಕಮೆಂಟ್ಸ್ಗಳನ್ನು ಪ್ರಿಂಟ್ ಹಾಕ್ರಿ ಅಂತ ಹೇಳಿದ್ ನಾನು. 10,000 ಪೇಜ್ ಕಮೆಂಟ್ಸ್ ಇವೆ. ಅದರಲ್ಲಿ 99% ಪಾಸಿಟಿವ್ ಆಗಿವೆ, ನಮಗೆ 1% ಮಾತ್ರ ಅದರಲ್ಲಿ ನೆಗೆಟಿವ್ ಆಗಿವೆ. ಮತ್ತೆ ಹಾಗಾದ್ರೆ ನಾವು ವಿರೋಧ ಅಂತ ಯಾವ್ದಕ್ಕೆ ಕರೆಯೋದು? ಮತ್ತಿದು ನಿಸರ್ಗದಲ್ಲಿ 1% ವಿರೋಧ ಇದ್ದದ್ದೇ ಇರುತ್ತೆ. ಆದ್ರೆ ಕೋರ್ಟ್ಗೆ ಗೊತ್ತಾಗಲ್ವಾ ಅಂತಾನೆ ಇದೆಲ್ಲ? ಕೋರ್ಟ್ಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ದೀರಾ? ಇಲ್ಲ, ಇತ್ತೀಚೆಗೆ ಏನಾಗಿದೆ, ನ್ಯಾಯಾಲಯಗಳು ಮತ್ತು ನ್ಯಾಯಾಧೀಶರ ಎದುರಿಗೆ ನಿಲ್ಲುವಂತ ವಕೀಲರು, ಇದರದೊಂದು ಈಗ ಸಮೀಕರಣ ಇದೆ. ಆ ಸಮೀಕರಣದಲ್ಲಿ ಹೋದ್ರೆ ಎಲ್ಲ ನ್ಯಾಯ ಸಿಗುತ್ತೆ. ಆ ಸಮೀಕರಣ ತಪ್ಪಿದ್ರೆ ಸಿಗಲ್ಲ, ನ್ಯಾಯ ಸಿಗೋದು ಬಹಳ ಕಷ್ಟ. ನ್ಯಾಯಾಲಯದಿಂದ ಅಸಮಾಧಾನ ಇದೆ ಸ್ವಲ್ಪ. ಹೌದು ಅಲ್ವಾ? ಇದೆ, ಅದು ನಮ್ಗೆ ಗೊತ್ತಾಗುತ್ತೆ ಒಂದೊಂದು ಸಾರಿ. ಆಮೇಲೆ ಆ ವ್ಯಕ್ತಿಯ ಮೂಲಗಳನ್ನು ಹುಡುಕ್ತೀವಿ ನಾವು, ನೋಡಿದೀವಿ ಅಂತಂದ್ರೆ ಯಾವ ಮೂಲದವ್ರು ಇದ್ರು, ಹೇಗಿದ್ರು, ಎದುರಿಗಿದ್ದವ್ರು ಯಾರಿದ್ರು, ಅವ್ರು ಯಾರಿದ್ರು, ಇಂಥದೇ ಸಂದರ್ಭಗಳಲ್ಲಿ ಇಲ್ಲಿಯವರೆಗೆ ಎಷ್ಟು ಜನರಿಗೆ ಕೊಟ್ಟಿದ್ದಾರೆ, ಈಗಿಲ್ಲ ಅನ್ನೋದಕ್ಕೆ ಏನು ಕಾರಣ, ಅವರನ್ನು ಯಾರು ಇನ್ಫ್ಲೂಯೆನ್ಸ್ ಮಾಡ್ಲಿಕ್ಕೆ ಸಾಧ್ಯನೋ, ಹೇಗೆ ಏನನ್ನ ನೋಡ್ತಿರ್ತೀವಿ ನಾವು. ಆಗ್ಬೋದು ಅದರಿಂದ ಏನು ನಾವೇನು ನ್ಯಾಯ ವ್ಯವಸ್ಥೆ ಮೇಲೆ ಇದು ಆಗಿದ್ದೀವಿ ಅಂತ ಹೀಗೇನಿಲ್ಲ, ಪರವಾಗಿಲ್ಲ, ಏನು ಪಾಲಿಗೆ ಬಂದದ್ದು ಪಂಚಾಮೃತ. ಸ್ವಾಮೀಜಿ, ಇತ್ತೀಚೆಗೆ ಚರ್ಚೆ ಮಾಡ್ತಾ ಇರುವಾಗ ಒಂದಷ್ಟು ಪ್ರಾಜ್ಞರು ಹೇಳಿದ್ದು, ಸೋ ಕಾಲ್ಡ್ ಪ್ರಾಜ್ಞರೆಲ್ಲ ವೀರಶೈವರೇ ನಾವು ಬೇರೆ ಅಂತ ಹೇಳ್ಕೊತಾರೆ, ನಾವು ಸ್ವಲ್ಪ ಶ್ರೇಷ್ಠ, ನಾವು ಕಿರೀಟ ಏನಾಗಿಂತ ಕಿರೀರಿಲ್ಲ ಅಂತ ಅವ್ರು ಹೇಳಲ್ಲ ವೀರಶೈವರು, ಬಸವಣ್ಣನ ಧರ್ಮ ಬೇರೆ ಅಂತ ಹೇಳೋರು ಇದ್ದಾಗ, ಅಂದ್ರೆ ಅವರಲ್ಲಿ ಡಿಫ್ರೆನ್ಸ್ ಇದ್ದಾಗ ಈಗ ನೀವು ಇಷ್ಟು ಹೋರಾಡ್ತಿದ್ದೀರಿ, ಅದಕ್ಕೆಷ್ಟು ಇದು ಡಿಫರೆನ್ಸ್ ಇರೋದು ಸ್ವಾಮಿಗಳಲ್ಲಿ, ಸಮಾಜದಲ್ಲಿ ಅಲ್ಲ. ಸಮಾಜದಲ್ಲಿ ಯಾಕಲ್ಲ ಅಂದ್ರೆ ಇವ್ರ ಹೆಣ್ಣು ಅವ್ರು ತಗೊಳ್ತಾರೆ, ಅವ್ರ ಹೆಣ್ಣು ಇವ್ರಿಗೆ ಕೊಡ್ತಾರೆ, ಇವ್ರ ಮನೆಯಲ್ಲಿ ಅವ್ರು ಹೋಗ್ತಾರೆ, ಅವ್ರ ಮನೆಯಲ್ಲಿ ಇವ್ರು ಬರ್ತಾರೆ, ಸಮಾಜದಲ್ಲಿ ಎಲ್ಲರೂ ಕೂಡಿ ಕೆಲಸ ಮಾಡ್ತಾರೆ, ಯಾವ ಡಿಫ್ರೆನ್ಸಸ್ಸು ಇಲ್ಲ, ಕೆಲವೊಂದು ಎಕ್ಸೆಪ್ಷನ್ಸ್ ಬಿಟ್ರೆ ಸಮಾಜದಲ್ಲಿ ಏನೂ ಇಲ್ಲ. ಇದು ಏನ್ ನಿರ್ಮಾಣ ಆಗಿದೆ, ಬುದ್ಧಿವಂತರಲ್ಲಿ ನಿರ್ಮಾಣ ಆಗಿದೆ. ಸ್ವಾಮೀಜಿಗಳೇ, ಮತ್ತೆ ಅವರು ಬೇರೆ ಬೇರೆಯವರಿಲ್ಲ, ಒಂದೇ ಮನೆಯಲ್ಲಿ ಹುಟ್ಟಿದಂತ ಇಬ್ರು, ಒಬ್ರು ಪಂಚಾಚಾರ್ಯ ಪೀಠದಲ್ಲಿದ್ದಾರೆ, ಪರಂಪರೆಯಲ್ಲಿದ್ದಾರೆ, ಒಬ್ರು ವಿರಕ್ತ ಪರಂಪರೆಯಲ್ಲಿ, ಆದ್ರೆ ಚೆನ್ನಾಗಿ ಹೋರಾಟ ಮಾಡ್ತಾರೆ, ಆಕ್ಟಿಂಗ್ ಚೆನ್ನಾಗಿ ಮಾಡ್ತಾರೆ. ಹೆಂಗಂತೀರಿ? ಹಾಗೆ ಇರೋದೇ, ಹಾಗೆ ಈಗ ನಡೆದಿರೋದೇ ಅದೇ. ಹಾಗೆ ಸಾಮಾನ್ಯ ಭಕ್ತರಲ್ಲಿ ಏನಿದೆ ರೀ, ಯಾರೇ ಬಂದರೂ ಸಹಿತ ವಂದನೆ ಮಾಡ್ತಾರೆ, ದಕ್ಷಿಣ ಕೊಡ್ತಾರೆ, ಪ್ರಸಾದ ಕೊಡೋದಿದ್ದಾರೆ ಪ್ರಸಾದ ತಂದು ಕೊಡ್ತಾರೆ, ತಗೊಂಡು ಹೋಗ್ತಾರೆ. ಅವ್ರಿಗೆ ಯಾವ ಭೇದ ಭಾವನೆಗಳು ಇಲ್ಲ. ಇವೆಲ್ಲ ಬುದ್ಧಿವಂತರಂತ ಏನು ಒಳಗೆ ಸೇರ್ಕೊಂಡ್ರೆ ಕಮ್ಯುನಿಸ್ಟ್ರು, ಅವರು ಈ ಸಮಾಜ ದೇಶ ಒಡೆಯೋದಕ್ಕಾಗಿ ಇಂಥ ಎಲ್ಲ ಕೆಟ್ಟ ಕೆಲಸಗಳನ್ನು ಯಾವಾಗಲೂ ಹಗಲು ರಾತ್ರಿ ಈ ಹೀನ ಕೆಲಸಗಳನ್ನು ಮಾಡ್ತಾನೆ ಇರ್ತಾರೆ. ಅದಕ್ಕೆ ನಾವು ಈ ಸ್ವಾಮಿಗಳಿಗಿಂತಲೂ ಈ ಸ್ವಾಮಿಗಳಿಗೆ ಪ್ರಾಂಪ್ಟರ್ ಇರ್ತಾರೆ, ಕೆಲವು ಸಲಹೆ ಕೊಡೋ ಫೀಡ್ ಮಾಡುವವರು, ಅವ್ರನ್ನೂ ನೋಡ್ಬೇಕು.